ಈ ನಮ್ಮ ನಾಡೆ ಚಂದವು, ಈ ನಮ್ಮ ನುಡಿ ಚಂದವು. ಗಿರಿಗಿರಿಯಲ್ಲಿ ಬಳು ಬಳುಕುತ ಹರಿಯುವ ನದಿ ಚೆನ್ನ, ಹಸು ಹಸುರಿನ ತೆಲತೆಯಲ್ಲಿ ಅರಳಿದ. ಇವತ್ತು ಸೋಮವಾರ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಇದಿಲ್ಲೇ ಬಸರಿಕಲ್ ಹತ್ತಿರ ಅದು. ಸುಮ್ಮನೆ ಹಾಗೆ ಒಂದು ರೌಂಡ್. ಸೊ ಈ ಥರ ನಾವು ಸೋಲೋ ರೈಡ್ ಬಂದರೆ ಇವೆಲ್ಲ ಒಂದು ಅಡ್ವಾಂಟೇಜು. ಏನು ಅಂದರೆ ಎಲ್ಲಿ ಬೇಕಲ್ಲಿ ಓಡಾಡ್ಕೊಂಡಿರ್ಬೋದು. ಆಮೇಲೆ ರೆಸಾರ್ಟ್ ಬುಕ್ ಮಾಡಿದ್ರು ಈ ಥರ ಎಲ್ಲ ಆಗೋಲ್ಲ. ಏನಕ್ಕಂದರೆ ಹೋಗ್ತೀವಿ, ಎಷ್ಟೋ ದುಡ್ಡು ಕೊಟ್ಬಿಟ್ಟಿರ್ತೀವಿ. ಸೊ ರೆಸಾರ್ಟಲ್ಲಿ 3 ಹೊತ್ತು ಊಟ, ಸ್ವಿಮ್ಮಿಂಗ್ ಪೂಲು ಅಂದ್ಕೊಂಡು ಅಲ್ಲೇ ಇದ್ಬಿಡ್ತೀವಿ, ಎಲ್ಲೂ ಓಡಲ್ಲ. ಅದೇ ಈ ಥರ ವಿತೌಟ್ ಎನಿ ಪ್ಲ್ಯಾನ್ಸ್ ಬಂದು ಅಲ್ಲೆಲ್ಲ ಹೋಮ್ ಸ್ಟೇಗಳು ಎಲ್ಲ ಬುಕ್ ಮಾಡಿಕೊಂಡು, ಲೋಕಲ್ ಹೋಮ್ ಸ್ಟೇಗಳು ಬುಕ್ ಮಾಡ್ಕೊಂಡಿದ್ರೆ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರ್ಬೋದು. ಹೆಂಗಿದೆ ಇವತ್ತು ಪ್ರಕೃತಿ. ಇದು ಕುದುರೆಮುಖ ರಿಸರ್ವ್ ಫಾರೆಸ್ಟ್ಗೆ ಬರುತ್ತೀವಲ್ಲ. ಇವಾಗ ಬಂದೀನಿ ನಮ್ಮ ಫ್ರೆಂಡ್ ಒಬ್ರದ್ದು ಹೋಮ್ ಸ್ಟೇ. ಇದು ಸನ್ರೈಸ್ ಹೋಮ್ ಸ್ಟೇ ಅಂತ ಜಾಂಬ್ಳೇಲಿರೋದು. ಹಿಂದೆ ನೋಡ್ಬೋದು ನೀವು ಒಂದು ಲೊಕೇಶನ್ನು, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿದೆ. ಸಿಂಪಲ್ ಆಗಿದೆ ಲೊಕೇಶನ್. ಇದು ತೋರಿಸ್ತಿರ್ತೀವಿ. ಸಿಂಪಲ್ ಒಂಚೂರು ಆಫ್ ರೋಡ್ ಇದೆ, ಬರ್ಬೋದು. ಬಂದು ಆರಾಮಾಗಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ. ಸಿಂಪಲ್ ಒಂದು ಹೋಮ್ ಸ್ಟೇ ಮಾಡಿದ್ದಾರೆ. ಚೆನ್ನಾಗಿದೆ ಲೊಕೇಶನ್ ಅಂತ. ಇಲ್ಲಿ ವ್ಯೂ ಪಾಯಿಂಟ್ಸ್ ಏನು ಕಮ್ಮಿ ಇಲ್ಲ. ಪಕ್ಕದಲ್ಲೇ ಲೆಫ್ಟಲ್ಲೇ ನೋಡಿದ್ರೆ ಈ ಥರ ಒಂದು ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ. ಆಮೇಲೆ ಕೂತ್ಕೊಳ್ಳೋಕೆ ಕ್ಯಾಂಪ್ ಫೈರ್ ಎಲ್ಲ ಹಾಕ್ಕೊಡ್ತಾರೆ. ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಂಡು ಏನೋ ಗೇಮ್ಸ್ ಎಲ್ಲ ಆಡ್ಕೊಂಡು, ಶಟಲ್ ಕಾಕೆಲ್ಲ ಆಡಿಕೊಂಡು ಇರ್ಬೋದು. ರೋಡ್ ಪಕ್ಕದಲ್ಲಿದೆ, ಹಾಗಾಗಿ ಎಲ್ಲರೂ ಓಡಬೇಕಂದ್ರೆ ಏನು ತೊಂದರೆ ಇಲ್ಲ, ಓಡಾಡ್ಕೊಂಡು ಬರ್ಬೋದು. ಚೆನ್ನಾಗಿದೆ. ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಒಂದು ಸರಿ ವಿಸಿಟ್ ಕೊಡಿ. ಟೆರೆಸ್ ಮೇಲಂತೂ ರಾತ್ರಿ ಹೊತ್ತು ಕುತ್ಕೊಂಡು ಪಾರ್ಟಿ ಮಾಡ್ತಾಯಿದ್ರೆ ಚಳಿಲಿ ಬೊಂಬಾಟ್. ಒಳ್ಳೆ ಮಲೆನಾಡು ಫುಡ್ಡು ಸಿಗುತ್ತೆ. ಮನೆಯಲ್ಲೇ ಮಾಡಿರೋಂಥ ಫುಡ್ಡು ಇಲ್ಲೆಲ್ಲ ಸಿಗೋದು. ಇಲ್ಲಿ ಇಂಥ ಕಡೆ ಎಲ್ಲ ಬಂದ್ಬಿಟ್ಟು ನಾವು ಚೈನೀಸ್ ಐಟಮ್ಸ್ ಎಲ್ಲ ಕೇಳಬಾರ್ದು. ಫ್ರೆಂಚ್ ಚಿಕನ್ನು, ಫ್ರೆಂಚ್ ಫ್ರೈಸು ಅಂದ್ಕೊಂಡು. ಇಲ್ಲಿ ಮಲೆನಾಡು ಫುಡ್ಡು, ಅವ್ರ ಸ್ಟೈಲ್ ಪೆಪ್ಪರು, ಸುಕ್ಕ ಅಂಥವು ತಿಂದ್ರೆ ಮಜಾ. ನೀರು ದೋಸೆ ಸೂಪರ್. ಟೆರೆಸ್ ಮೇಲೆ ಬಂದಿದ್ದೀನಿ, ಕ್ಲೀನಾಗಿದೆ ಟೆರೆಸ್ಸು. ಸಾಯಂಕಾಲ ಪಾರ್ಟಿ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ಈಗ ವ್ಯೂ ಪಾಯಿಂಟ್ ನೋಡಿ, ಆವಾಗ್ಲಿಗೂ ಇವಾಗ ಡಿಫ್ರೆನ್ಸ್ ನೋಡೋಣ. ಮೇನಾಗಿ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣ್ತಾಯಿದೆ. ಅಲ್ಲಿ ಹರಿಯುವ ನದಿ ಕೂಡ ಕ್ಲೀನಾಗಿ ಕಾಣುತ್ತೆ. ಇಲ್ಲಿಂದ ಗುಡ್ಡ ಅಂತೂ ಕ್ಲೀನ್ ಕಾಣುತ್ತೆ ನೋಡಿ. ಈ ಸೀಸನಲ್ಲಿ ಬಂದರೆ ಬೆಳಿಗ್ಗೆ ಸ್ವಲ್ಪ ಫಾಗ್ ಕವರ್ ಆಗಿರುತ್ತೆ, ಬಟ್ ಬಿಸಿಲಾಗ್ತಿದ್ದಂಗೆ ಒಳ್ಳೆ ವ್ಯೂ ಸಿಗುತ್ತೆ. ಸೊ ಟ್ರೆಕ್ಕಿಂಗ್ ಮಾಡೋರ್ಗೂ ಅಷ್ಟೇ ಇವಾಗ ಈಸಿ ಇರುತ್ತೆ. ರೀಸನ್ ಏನಂದರೆ ಮಳೆ ಇರೋಲ್ಲ, ಜಿಗಣೆ ಕಾಟ ಇರೋಲ್ಲ. ಹಾಗಾಗಿ ನವಂಬರ್ ಡಿಸೆಂಬರು ಬಂದರೆ ಟ್ರೆಕ್ಕಿಂಗಿಗೆ ಆಗಲಿ ಸ್ಟೇಗೆ ಆಗಲಿ ಟೈಮ್ ಪರ್ಫೆಕ್ಟ್. ಅಕ್ಟೋಬರ್ ಮಧ್ಯ ಕಳೆದು ನವಂಬರ್ ಡಿಸೆಂಬರ್ ಸೂಪರ್. ಜನವರಿಗೆ ಬಂದರೆ ಪ್ರಾಬ್ಲಮ್ ಏನು ಅಂದರೆ ಈ ಗುಡ್ಡ ಎಲ್ಲ ಗ್ರೀನ್ ಇರುತ್ತಲ್ಲ, ಸ್ವಲ್ಪ ಡ್ರೈ ಆಗಿ ಬ್ರೌನ್ ಕನ್ವರ್ಟ್ ಆಗುತ್ತೆ. ಸೊ ಅದೊಂದು ಅಷ್ಟೇ, ಬೇರೆ ಏನಿಲ್ಲ. ಬಟ್ ತುಂಬ ಚಳಿ ಇರುತ್ತೆ, ನೈಟ್ ಹೊತ್ತು ಸಕ್ಕ ಚಳಿ ಇರುತ್ತೆ. ಊಟ ಎಲ್ಲ ಬಿಸಿ ಬಿಸಿ ಸಿಗುತ್ತಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಹೊಳೆ ಹರಿಯೋ ಸೌಂಡ್ ಬರ್ತದೆ, ನೋಡೋಣ. ನನಗೆ ದಾರಿ ಸಿಕ್ಕಿದ್ರೆ ಇಲ್ಲೆಲ್ಲೋ ಸೌಂಡ್ ಬರ್ತದೆ, ಹೋಗುವ. ಇಲ್ಲಿನ ಸದ್ದು ಕೇಳಿಸ್ಕೊಂಡು ಹುಡ್ಕೊಂಬಂದೆ. ಸಿಂಪಲಾಗಿ ಚಿಕ್ಕದಾಗ ಒಂಚೂರು ಆಡಲಿಕ್ಕೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ, ಸಿಂಪಲ್ಲಾಗಿ ಹೋಗಿ ಆರಾಮಾಗಿ ಅದ್ರ ಕುತ್ಕೊಂಡು ಬರ್ಬೋದು, ಏನು ಟೆನ್ಷನ್ ಇಲ್ಲ. ಅದೆಲ್ಲ ಮಳೆ ಜೋರಾಗಿ ಬರುವಾಗ ಬಂದರೆ ಸ್ವಲ್ಪ ನೀರು ಫೋರ್ಸ್ ಇರುತ್ತೆ, ಬಟ್ ನೀರು ಹೊಂಡ ಕೂಡ ಇರುತ್ತೆ. ಬಟ್ ಇಷ್ಟು ಸಾಕು ಆಡಲಿಕ್ಕೆ. ನೋಡಿ ಇಲ್ಲಿ ಪೀಸಾಗಿದೆ. ಇದೊಡೆ ಕುತ್ಕೊಂಡ್ರೆ ನ್ಯಾಚುರಲ್ ಜಕ್ಕೂಸಿ ಇದು, ಸೂಪರ್. ನಮಗೆ ದೇವರು ದುಡ್ಡಿರೋದ್ರಿಂದ ಏನೇನೋ ಕೊಟ್ಬಿಡ್ತಾನೆ, ಏನೇನೋ ಮಾಡ್ತಾಯಿರ್ತೀವಿ ಶೋಕಿಗೆ. ಬೆಂಗಳೂರಲ್ಲಂತೂ ಇವಾಗಿರೋ ಟ್ರೆಂಡಿಂಗು ಜಕೂಸಿ. ಎಲ್ಲರ ಮನೇಲೂ ಜಕೂಸಿ ಹಾಕ್ಸ್ಕೊತಾ ಇದ್ದಾರೆ. ಆದರೆ ಇಲ್ಲಿ ನೇಚರೇ ನಮಗೆ ಫ್ರೀಯಾಗಿ ಜಕ್ಕೂಸಿ ಕೊಟ್ಟಿರ್ತಾನೆ, ನಾವು ಯೂಟಿಲೈಸ್ ಮಾಡಬೇಕಷ್ಟೇ. ನ್ಯಾಚುರಲ್ ಜಕ್ಕೂಸಿ ಒಡೆ ಎಂಟ್ರಿ ಕೊಟ್ಟೇ ಬಿಡೋಣ. ಏನ್ರಿ ಸ್ವರ್ಗ ಇದು. ನೋಡಿ ಇಷ್ಟೇ ನ್ಯಾಚುರಲ್ ಜಕ್ಕೂಸಿ.
ಹಿಂಗೆ ಕೂತ್ಕೊಂಡು ಇದ್ರೊಳಗಡೆ ಮಣಿಕೊಂಡಿದ್ರೆ ಆಯಿತು. ಇದಕ್ಕಿಂತ ನ್ಯಾಚುರಲ್ ಜಕುಸಿ ಬೇಕಾ? ಸೂಪರ್. ಈಗ ಜಕುಸುಲಿ ಮುಳುಗೋ ಸಮಯ, ಆದರೆ ಕೈ ಮುಳುಗ್ಸಲ್ಲ, ಮೊಬೈಲ್ ಇದೆ, ತಲೆ ಮಾತ್ರ ಮುಳುಗಿಸ್ತೀನಿ. ರೆಡಿ? 1 2 3. ಮತ್ತೊಮ್ಮೆ ಸೂಪರ್. ಈಗ ಇನ್ನೊಂದು ಆಫ್ ರೋಡ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದರೆ ಈ ನದಿ ಹತ್ರ ಬಂತು. ನನ್ನ ಲಕ್ಕಿಗೆ 2 ನವಿಲುಗಳು ಕಾಣಿಸ್ತು. ಬಟ್ ಈಗ ನಾನು ಬಂದಿರೋ ಸೈಲೆಂಟಾಗಿರೋದ್ರಿಂದ ಅದು ಅಲ್ಲಿದೆ. ನಾನು ಇನ್ನೊಂದು ಚೂರು ಮುಂದೆ ಹೋದರೂ ಕೂಡ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಅದು ಕಿವಿ ಸಕ್ಕ ಶಾರ್ಪು. ನಾನು ಮೋಸ್ಟ್ಲಿ ಮಾತಾಡ್ತಿರೋದು ಕೇಳಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಸುಮ್ಮನೆ ಒಂದು 2 ಸ್ಟೆಪ್ ಹೋಗ್ತೀನಿ. ನೋಡಿ ಗೊತ್ತಾಗೋಯ್ತು ಅದಕ್ಕೆ. ಒಂದು ಆರ್ತು, ಇನ್ನೊಂದು ಅಲ್ಲೇ ಇದೆ. ಓಕೆ, ಅದು ಬಿಡಿ, ನಾವು ನದಿ ಹತ್ರ ಹೋಗುವ. ಲೊಕೇಶನ್ ಅಂತೂ ಸೂಪರು. ಸೊ ಇಲ್ಲಿ ಗಂಟ ಬೈಕಲ್ಲಿ ಬಂದೆ. ಇಲ್ಲಿ ಸೇಫಾಗಿದೆ, ಏನು ತೊಂದರೆ ಇಲ್ಲ. ಯೂಟರ್ನ್ ಮಾಡಬೇಕಿತ್ತು, ಹಾಗಾಗಿ ಇಲ್ಲಿ ಬೈಕ್ ನಿಲ್ಸಿನಷ್ಟೇ. ಯೂಟರ್ನ್ ಮಾಡ್ಕೊಂಡು ಹೋಗ್ತೀನಿ. ಮೋಸ್ಟ್ಲಿ ಇದು ಮುಂಚೆ ಹಳೆ ದಾರಿ ಇತ್ತೇನೋ. ಇಲ್ಲೊಂದು ಊರಿದೆ, ಇಲ್ಲಿಗೂ ಅಲ್ಲಿಗೂ ಮೋಸ್ಟ್ಲಿ ಅದು ಬೈ ರೋಡ್ ಕನೆಕ್ಷನ್ ಇತ್ತು ಅನಿಸುತ್ತೆ. ಜೀಪಲ್ಲೆಲ್ಲ ಹೋಗ್ಬೋದೇನೋ. ಬಟ್ ನಾನು ಅವೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸಾಕು, ಇಲ್ಲಿ ಯೂಟರ್ನ್ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಒಂದು ಫೋಟೋ ತಗೊಂಡು ಹೋಗ್ತೀನಿ. ಲೊಕೇಶನ್ ಮಾತ್ರ ವಂಡರ್ಫುಲ್ ಇದೆ, ಸೂಪರ್. ನನಗೆ ಮನಸ್ಸಲ್ಲಿ ಹಾಗೂ ಈ ಥರ ರೋಡಲ್ಲಿ ಹೋಗುವಾಗ ಈ ಥರ ಶಾಲೆ ನೋಡಿದ್ರೆ, ಸರ್ಕಾರಿ ಈ ಹಳ್ಳಿಗಳಲ್ಲಿರೋಂಥ ಶಾಲೆ ನೋಡಿದ್ರೆ ತುಂಬ ಆಸೆ, ಖುಷಿ. ಏನಕ್ಕೆ ಅಂದರೆ ನೋಡಿ, ಈ ಥರ ಶಾಲೆಯಲ್ಲಿ ಈ ಥರ ಒಂದು ಮೈದಾನ ಇರುತ್ತೆ ಶಾಲೆ ಮುಂದೆ. ಆಮೇಲೆ ಈ ಥರ ಹೆಂಚಿನ ಒಂದು ಶಾಲೆಗಳು. ಮತ್ತು ಈ ಥರ ವೆಸ್ಟರ್ನ್ ಘಾಟ್ಸ್ ಕಡೆ ಬಂದರೆ ಈ ಶಾಲೆ ಮುಂದೆ ಇರುವಂಥ ಒಂದು ಪ್ರಕೃತಿ, ಆ ನೋಟ ಇದೆಯಲ್ಲ, ಇದನ್ನು ಕಣ್ಣು ತುಂಬ್ಕೊಬೋದು ಡೈಲಿ. ಈ ಥರ ನಂದು ಸ್ಕೂಲನ್ನು ಇದ್ಬಿಟ್ಟಿದ್ರೆ ಒಂದಿನ ಮಿಸ್ ಮಾಡ್ತಿರಲಿಲ್ಲ, ಕರು ಹೊಡಿತಿರ್ಲಿಲ್ಲ. ಡೈಲಿ ಬಂದು ಪಾಠ ಕೇಳ್ತಾಯಿದ್ನೋ ಬಿಡ್ತಾಯಿದ್ನೋ, ಈ ಪ್ರಕೃತಿನ ಎಂಜಾಯ್ ಮಾಡಿಕೊಂಡು ಈ ಸೌಂದರ್ಯನ ಸವಿದು ಹೋಗ್ತಾಯಿದ್ದೆ. ಮೋಸ್ಟ್ಲಿ ಪಾಸೇ ಆಗ್ತಾಯಿರಲಿಲ್ಲ ಅನಿಸುತ್ತೆ. ಸ್ಕೂಲಲ್ಲಿ ಇದ್ಬಿಡೋಣ ಅಂತ ಫೇಲ್ ಆಗಿಬಿಡ್ತಾಯಿದ್ದೆ ನಾನು. ಬಟ್ ಬ್ಯೂಟಿಫುಲ್. ಇವಾಗಲೂ ಏನಾದರೂ ನನಗೆ ಸ್ಕೂಲ್ PT ಮಾಸ್ಟರ್ಗೆ ಸೇರಿಸಿದ್ರೆ ಬಂದು ಸೇರ್ಕೊಂಡ್ಬಿಡ್ತೀನಿ ಪೀಸಾಗಿ. ಈಗ ನಾನು ಸಂಸ್ಥೆ ಹತ್ರ ಇದ್ದೀನಿ. ಇಲ್ಲೊಂದು ಟೀ ಅಂಗಡಿ ಉಂಟು. ಹಾಗೆ ಇಲ್ಲೊಂದು ಗಣೇಶ ದೇವಸ್ಥಾನ, ಲವ್ ಮಾಕ್ಟೇಲ್ ಮೂವಿಲೆಲ್ಲ ನೋಡಿರ್ತೀರ, ಅದು ಫೇಮಸ್ ಆಗಿರೋಂಥ ಜಾಗ. ಸೊ ರೀಲ್ಸಲ್ಲೆಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿದ್ದೀನಿ. ನೋಡಿ, ಇದೇ ದೇವಸ್ಥಾನ, ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್ ಅಂತ. ಇದೆಲ್ಲ ಟೈಮ್ ಓಪನ್ ಇರೋಲ್ಲ, ಅದಕ್ಕೊಂದು ಟೈಮಿಂಗ್ಸ್ ಇದೆ. ಬೆಳಗ್ಗೆ 8:30 9 ಗಂಟೆ ಮಾತ್ರ ಓಪನ್ ಇರುತ್ತೆ, ಅಷ್ಟೊಂದು ಅರ್ಧ ಗಂಟೆ. ಸೊ ಇಲ್ಲಿ ಬಂದೆ, ಹಾಗೆ ಒಂದು ತೋರಿಸುವ ಅಂಥೇಳಿ ನಿಂತೆ ಅಷ್ಟೇ. ನಾನು ಹೋಗಿದ್ದೀನಿ ಇಲ್ಲಿ ತುಂಬ ಸರಿ. ಅದು ಟೆಂಪಲ್ ಕ್ಲೋಸ್ ಆಗಿರುತ್ತಲ್ಲ ಹೋದರೆ, ಹಾಗಾಗಿ ಹೋಗ್ತಾ ಇಲ್ಲ ಅಷ್ಟೇ. ಬಟ್ ಈ ಲೊಕೇಶನಲ್ಲಿ ನಿಂತೊಂದು ಟೀ ಕುಡ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಬಂದರೆ ಸುತ್ತು ಟೀ ಕ್ಲೀನಾಗಿರುತ್ತೆ ಜಾಗ, ಒಂಥರ ಕಾಮ್ ಜಾಗ ಇದು. ಆಮೇಲೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಮೇಲೆಲ್ಲ ಹೋಗ್ಬಾರ್ದು ಅಂತ. ಸೊ ಹಾಗೂ ಹೋಗ್ತಾರೆ ಜನ ಫೋಟೋ ತೆಗಿಲಿಕ್ಕೆ. ಒಂದೊಂದ್ಸರಿ ಬೈದರು ಬೈತಾರೆ ಲೋಕಲ್ ಲೈಟ್ ಬಂದರೆ. ಒಟ್ಟಿನ ಬೋರ್ಡ್ ಅಂತ ಹಾಕಿದ್ದಾರೆ, ಇಲ್ಲಿ ನಿಲ್ಲಿಸ್ಬೇಡಿ, ಇಲ್ಲಿ ಹೋಗ್ಬೇಡಿ ಮೇಲೆ ಅಂತ. ಈ ನಮ್ಮ ನಾಡೆ ಚಂದವು, ಈ ನಮ್ಮ ನುಡಿ ಚಂದವು. ಗಿರಿಗಿರಿಯಲ್ಲಿ ಬಳು ಬಳುಕುತ ಹರಿಯುವ ನದಿ ಚೆನ್ನ, ಹಸು ಹಸುರಿನ ಲತೆಲತೆಯಲ್ಲಿ ಅರಳಿದ ಸುಮ ಚೆನ್ನ, ಗಿಡ ಮರದಲ್ಲಿ ಅರಗಿಳಿಗಳ ಚಿಲಿಪಿಲಿ ದನಿ ಚೆನ್ನ.